ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನಾನು ಕಳೆದ ವ್ಲಾಗಲ್ಲಿ ಹೇಳಿದ್ದೆ ನಾವು ಹೊಸತೊಂದು ಕಾರನ್ನು ತಗೊಂಡಿದ್ದೇವೆ ಅಂತ ಹೇಳಿ. ಆ ಒಂದು ವ್ಲಾಗ್ ಇದು ನೆಕ್ಸ್ಟ್ ಡೇಯ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಇದು ಯಾರೆಲ್ಲ ಕಳೆದ ವ್ಲಾಗನ್ನು ನೋಡಿಲ್ಲ ಅವರಿಗೋಸ್ಕರ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ತಾ ಇರುವಂಥದ್ದು. ಈ ವಿಡಿಯೋ ಬೇಗನೆ ಹಾಕಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂತು. ಅಂದರೆ ದೊಡ್ಡದೇನೂ ಅಲ್ಲ, ಜಸ್ಟ್ ಕಾಮನ್ ಕೋಲ್ಡ್. ಅದರಲ್ಲಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿ ಇನ್ನೂ ಕೂಡ ನನ್ನ ಸೌಂಡ್ ಸರಿ ಆಗಲಿಲ್ಲ. ಹಾಗೆ ನಾನು ಸ್ವಲ್ಪ ಗ್ಯಾಪ್ ತಗೊಂಡೆ. ಮತ್ತು ಮಕ್ಕಳಿಗೆ ಕೂಡ ಮನೆಯಲ್ಲಿ ಕೋಲ್ಡ್ ಒಬ್ಬರಿಗೆ ಬಂದರೆ ಎಲ್ಲರಿಗೆ ಸ್ಪ್ರೆಡ್ ಆಗ್ತದಲ್ಲ, ಹಾಗೆಯೇ ಆಗ್ತಾ ಉಂಟು. ಈಗ ಎಲ್ಲರೂ ಹುಷಾರಿದ್ದೇವೆ, ಏನು ತೊಂದರೆ ಇಲ್ಲ. ಲಾಸ್ಟ್ ವ್ಲಾಗನ್ನು ನೀವು ಯಾರೆಲ್ಲ ನೋಡಿಲ್ಲ, ನಾನಿಲ್ಲಿ ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೇನೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ 18,945 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ಆದರೆ ನನಗೆ 19,000 ಕಂಪ್ಲೀಟ್ ಆಗುವಂಥ ಒಂದು ಫ್ಯಾಮಿಲಿ ಆಗ್ತದೆ ಯೂಟ್ಯೂಬಲ್ಲಿ. ಸೊ ನಾನು ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೇನೆ 19,000 ಆಗಲಿಕ್ಕೆ. ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇದು ವೆರಿ ನೆಕ್ಸ್ಟ್ ಡೇ ಮಾರ್ನಿಂಗಿನ ವ್ಲಾಗ್. ಅಂದರೆ ನಮ್ಮದ್ರಲ್ಲಿ ಗಾಡಿಯನ್ನು ತಂದರೆ ಎಲ್ಲ ರಿಲಿಜನಲ್ಲಿ ಕೂಡ ಇರ್ಬೋದು, ಗಾಡಿಯನ್ನು ಬ್ಲೆಸ್ಸಿಂಗ್ ಮಾಡಿಸ್ಲಿಕ್ಕೆ ತಗೊಂಡು ಹೋಗ್ತೇವಲ್ಲ ದೇವಸ್ಥಾನಕ್ಕೆ, ಪೂಜೆಗೆಲ್ಲ ತಗೊಂಡು ಹೋಗ್ತಾರಲ್ಲ, ಹಾಗೆಯೇ ನಮ್ಮದ್ರಲ್ಲಿ ಕೂಡ ಚರ್ಚಿಗೆ ತಗೊಂಡೋಗಿ ಬ್ಲೆಸ್ ಮಾಡಿಸ್ಲಿಕ್ಕೆ ಉಂಟು, ಹೋಲಿ ವಾಟರ್ ಎಲ್ಲ ಹಾಕಿ. ಅದಕ್ಕೆ ಅಂತ ಹೇಳಿ ಹಸ್ಬೆಂಡ್ ಹೇಳಿದರು, ನಾನು ಬೆಳಿಗ್ಗೆ ಬೇಗನೆ ಹೋಗ್ತೇನೆ, 6:30ಗೆ ಮಾಸ್ ಇರ್ತದೆ, ಆ ಪೂಜೆಗೆ ತಗೊಂಡು ಹೋಗ್ತೇನೆ ಅಂತ ಹೇಳಿದರು. ಹಾಗೆ ನನಗೆ ಮಗು ಕೂಡ ಅವತ್ತು 4:15 ಸರಿ ಮಲಗೇ ಇರಲಿಲ್ಲ. ಒಂದು 5 ಗಂಟೆಯಲ್ಲಿ ಆಗುವಾಗ ಅವನು ಚೆಂದ ಮಾಡಿ ಆಟಾಡ್ತಾ ಇದ್ದ. ಹಾಗೆ ಅವನು ಆಟಾಡ್ತಾ ಇದ್ದಾನಲ್ಲ ಅಂತ ಹೇಳಿ ನಾನು 5:15 ಆಗುವಾಗ ಎದ್ದು ಕಿಚನಿಗೆ ಬಂದಿದ್ದೇನೆ. ಯಾಕಂದರೆ ನನಗೆ ಪೂಜೆ ಸಿಗೋದಿಲ್ಲ, ಸಂಡೇ ಮಾಸ್ಗೆ ನಾನು ಹೋಗಲ್ಲ, ಮಕ್ಕಳನ್ನು ಕರ್ಕೊಂಡು ತುಂಬ ಡಿಸ್ಟ್ರಾಕ್ಷನ್ ಅಂತ ಹೇಳಿ ನಾನು ಹೋಗಲ್ಲ. ಹೋದರೆ ಸಹ ಜಸ್ಟ್ ಒಂದು ಹೋಗಿ ಬಂದಾಗೆ ಆಗ್ತದೆ, ಪೂಜೆ ಕೇಳಿದಾಗೆ ಆಗಲ್ಲ. ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ಹಾಗೆ ಇವತ್ತು ಹೇಗಿದ್ರು ಪೂಜೆ ಸಿಗ್ತದಲ್ಲ, ಹಾಗೆ ಹೋಗುವ ಅಂತ ಹೇಳಿ ನಾನು 5:15ಗೆ ಎದ್ದು ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಚಿಕನ್ ಫ್ರೈ ಮಾಡೋದು, ಅವನ ಟಿಫಿನಿಗೆ ಬೇಕಾಗಿರುವಂಥದ್ದು, ಅದನ್ನೆಲ್ಲ ಅಂದರೆ ಹಿಂದೆ ಬರುವಾಗ ಎಲ್ಲಾದರೂ ಬಸ್ ಸಿಕ್ಕಿದರೆ ಅಲ್ಲಿಂದನೇ ಕಳಿಸ್ಬಿಡುವಂಥದ್ದು ಅಂತ ಹೇಳಿ ಎಲ್ಲದನ್ನು ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಗೆ ಸ್ವಲ್ಪ ಇಡ್ಲಿ ಕೂಡ ನಮಗೆ ಈಗ ಮಾಸಿಗೆ ಹೋಗುವಾಗ ತಿಂದು ಹೋಗಲಿಕ್ಕೆ ಅಂತ ಹೇಳಿ ಇಡ್ಲಿಯನ್ನು ಕೂಡ ಮೈಕ್ರೋವೇವ್ ಮಾಡ್ತಾ ಇದ್ದೆ. ಹಸ್ಬೆಂಡ್ ಹತ್ರ ನಾನು ನಿನ್ನೆ ನೈಟ್ ಕೇಳಿದ್ದು, ಏನು ಮಾಡ್ತೀರಾ ಅಂತ, ಅಂದರೆ ಎಷ್ಟು ಗಂಟೆಗೆ ಹೋಗ್ತೀರಾ ಅಂತ ಹೇಳಿ. ನಾನೇ ಹೋಗಿ ಬರ್ತೇನೆ ಅಂತ ಹೇಳಿದರು, ಬಟ್ ನನಗೆ ಮಾಸಿಗೆ ಹೋಗಲಿಕ್ಕೆ ಬೇಕಿತ್ತಂತೆ ನಾನು ಬೇಗ ಎದ್ದಿದ್ದೆ. ಹಾಗೆ ಡೇಲನ್ ಕೂಡ ಎದ್ದಿದ್ದಾನೆ, ನನ್ನ ಹಿಂದೆನೇ ಎದ್ದು ಬಂದಿದ್ದ ಅವನು ಸಹ. ಇಡ್ಲಿಯನ್ನು ಮೈಕ್ರೋವೇವ್ ಮಾಡ್ಕೊಳ್ತಾ ಇದ್ದೇನೆ, ಸ್ವಲ್ಪವನ್ನು ಮಾತ್ರ, ನಮಗೆ ಈಗ ತಿನ್ನಲಿಕ್ಕೆ, ಮತ್ತೆ ಉಳಿದದನ್ನು ಸ್ಟೀಮ್ ಮಾಡೋದು ಅಂತ ಹೇಳಿ. ಇವತ್ತು ಪಾಸ್ತಾದ ಕುರ್ಕುರೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಡಿಸಾನೋದ ಡ್ಯೂರಮ್ ವಿಟ್ ಪಾಸ್ತಾವನ್ನು ಯೂಸ್ ಮಾಡ್ತಾ ಇದ್ದೇನೆ. ಹೋಲ್ ವಿಟ್ ಪಾಸ್ತಾ ಅಂತ ಹೇಳ್ತಾರಲ್ಲ, ಆ ರೀತಿಯ ಪಾಸ್ತಾವನ್ನು. ಇದು 100% ವೆಜಿಟೇರಿಯನ್ ಆಗಿರುವಂತಹ ಪಾಸ್ತಾ. ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್, ಪ್ರಿಸರ್ವೇಟಿವ್ಸ್ ಏನು ಕೂಡ ಆ್ಯಡ್ ಮಾಡಲಿಲ್ಲ. ಹಾಗೂ ಇದನ್ನು ಪರ್ಚೇಸ್ ಮಾಡಲಿಕ್ಕಿರುವಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೇನೆ, ಜೋಳದ ಪುಡಿ. ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಪುಡಿ. ಇದು ನಾನು ಹೆಲ್ದಿ ವರ್ಷನ್ ಅಂತ ಹೇಳಲ್ಲ, ಬಟ್ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಅಂಗಡಿದಕ್ಕಿಂತ. ಹಾಗೆ ಸ್ವಲ್ಪ ಆಮ್ಚೂರು ಪೌಡರ್ ಅಥವಾ ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಮತ್ತು ಸ್ವಲ್ಪ ಗಾರ್ಲಿಕ್ ಪೌಡರ್ ಮತ್ತು ಆನಿಯನ್ ಪೌಡರ್. ಇದು ಇದ್ದವರು ಹಾಕ್ಬೋದು, ಆಪ್ಷನಲ್ ಆಯಿತಾ. ಮತ್ತು ಸ್ವಲ್ಪ ನಾನು ಇದಕ್ಕೆ ಕೆಚಪನ್ನು ಕೂಡ ಯೂಸ್ ಮಾಡಲಿಕ್ಕಿದ್ದೇನೆ. ನಿಮ್ಮ ಹತ್ರ ಟೊಮೆಟೊ ಪೌಡರ್ ಇದೆ ಆದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಸ್ಪ್ರಿಂಕ್ಲರ್ ಮಸಾಲಾಸ್ ಎಲ್ಲ ಇದೆ ಆದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಕೆಚಪನ್ನು ಹಾಕ್ಕೊಳ್ತೇನೆ ಇದಕ್ಕೇ. ಈಗ ಈ ಒಂದು ಮಸಾಲೆಗಳೆಲ್ಲ ಏನಿದೆ ನಾನು ಜಸ್ಟ್ ಒಂದು ಅಂದಾಜಿಗೆ ತಗೊಂಡಿದ್ದೇನೆ, ಸ್ವಲ್ಪವನ್ನು ಮಾತ್ರ ಮಾಡ್ಕೊಳ್ಳುವಂಥದ್ದು. ನಾನು ಮಾಡಿಟ್ಟರೆ ಅದು ಸ್ವಲ್ಪ ಸಾಫ್ಟ್ ಆಗ್ತದೆ ಅಲ್ವಾ, ಹಾಗೆ ಅಂತ ಹೇಳಿ ಇದಕ್ಕೆ ನಾನು ಸ್ವಲ್ಪ ಇದು ಎಂತ ಹೇಳ್ತಾರೆ ಮರ್ತೋಯ್ತು, ಟೊಮೆಟೊ ಕೆಚಪನ್ನು ಹಾಕ್ತಾ ಇದ್ದೇನೆ. ಅದಾದ ನಂತರ ಇದಕ್ಕೆ ಸಾಲ್ಟ್ ಕೂಡ ಹಾಕಲಿಕ್ಕಿದೆ, ರುಚಿ ನೋಡಿದ ನಂತರ ಒಮ್ಮೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೇನೆ ಆ ಒಂದು ಫ್ಲೇವರಿಗೋಸ್ಕರ. ನಾನು ಇದನ್ನು ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೇನೆ, ನೀವು ಬೇಕಾದರೆ ಆಯಿಲಲ್ಲಿ ಫ್ರೈ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಆ ಒಂದು ಇದರಲ್ಲಿ ನೀವು ಮಾಡಿಕೊಂಡ್ರೆ ಆಯಿತು. ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ ನಂತರ ಟೇಸ್ಟನ್ನು ನೋಡಿ ಉಪ್ಪನ್ನು ಹಾಕ್ಕೊಳ್ಬೇಕು. ಒಳ್ಳೆ ಟೇಸ್ಟಿಯಾಗಿರೋಂಥ ಒಂದು ಮಸಾಲ ಮಿಕ್ಸ್ ರೆಡಿಯಾಗಿ ಸಿಗ್ತದೆ ಆಯಿತಾ. ಹಾಗೆ ನಾನು ಬಾಯ್ಲ್ ಮಾಡಿದಂಥ ಪಾಸ್ತಾ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಡ್ರೈನ್ ಮಾಡಿ. ಎಷ್ಟು ಪಾಸ್ತಾ ಬೇಕು ಅಷ್ಟನ್ನು ನೀವು ನೋಡಿ ಮಸಾಲೆ ಚೆನ್ನಾಗಿ ಕೋಟ್ ಆಗುವ ರೀತಿಯಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಡೀಪ್ ಫ್ರೈ ಮಾಡಿದರೆ ತುಂಬ ಟೇಸ್ಟಿ ಆಗ್ತದೆ.
ನಾನು ಡೀಪ್ ಫ್ರೈ ಕೂಡ ಮಾಡಿ ನೋಡಿದ್ದೇನೆ, ಏರ್ ಫ್ರೈ ಕೂಡ ಮಾಡಿದ್ದೇನೆ. ಫಸ್ಟ್ ಮಾಡಿದಾಗ ಡೀಪ್ ಫ್ರೈ ಮಾಡಿದಂಥದ್ದು ತುಂಬ ಚೆನ್ನಾಗಿತ್ತು. ಇದು ಏರ್ ಫ್ರೈ ಮಾಡಲಿಕ್ಕಿರುವಂಥದ್ದು. ನನಗೆ ಟೇಸ್ಟ್ ಬೆಟರ್ ಅನಿಸಿದ್ದು ಡೀಪ್ ಫ್ರೈ ಮಾಡಿದಾಗ. ಏರ್ ಫ್ರೈಯಲ್ಲಿ ಆ ಒಂದು ಏನು ಹೇಳ್ತಾರೆ, ಒಂದು ಆಯಿಲಿ ಕ್ರಂಚ್ ಬರೋದಿಲ್ಲ, ಬಟ್ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ಅಷ್ಟೇ. ಇಲ್ಲಿ ನಾನು ಏರ್ ಫ್ರೈಯರಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಹೀಗೆ ಆಯಿಲ್ ಸ್ಪ್ರೇ ಮಾಡುವಂಥದ್ದಿದ್ದರೆ ನೀವು ಮಸಾಲೆಗೆ ಆಯಿಲ್ ಹಾಕಬೇಕಂತ ಇಲ್ಲ, ಜಸ್ಟ್ ಮೇಲಿಂದ ಸ್ವಲ್ಪ ಸ್ಪ್ರೇ ಮಾಡಿಕೊಂಡ್ರೆ ಆ ಒಂದು ಟೇಸ್ಟ್ ಚೆನ್ನಾಗಿ ಬರ್ತದೆ. ಖಾಲಿ ನೀರು ಮಸಾಲದು ಟೇಸ್ಟ್ ಬರೋದಿಲ್ಲ, ಅದಕ್ಕೋಸ್ಕರ ಹೀಗೆ ಎಲ್ಲ ಈವನ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ 360 ಡಿಗ್ರಿಯಲ್ಲಿ ಏರ್ ರೊಟೇಟ್ ಆಗಬೇಕಲ್ಲ, ಈವನ್ ಆಗಿ ಕುಕ್ ಆಗಲಿಕ್ಕೆ. ಹಾಗಾಗಿ ಈ ರೀತಿ ಮಾಡುವಂಥದ್ದು. ಮತ್ತು ಮಧ್ಯ ಮಧ್ಯದಲ್ಲಿ ಒಂದು 5 ಮಿನಿಟ್ಸ್ ಒನ್ಸ್, 15 ಮಿನಿಟ್ಸ್ ಇಟ್ಟಿದ್ದೆ ನಾನು. 5 ಮಿನಿಟ್ಸ್ ಒನ್ಸ್ ಸ್ವಲ್ಪ ಅಂದರೆ ಎಂತ ಹೇಳ್ತಾರೆ, ಫ್ಲಿಪ್ ಮಾಡಿ ಕೊಡಬೇಕು, ಆಗ ರೆಡಿ ಆಗ್ತದೆ ಕ್ರಂಚಿ ಆಗಿರುವಂಥದ್ದು. ನೆಕ್ಸ್ಟ್ ನಾನು ಇನ್ನೊಂದು ವ್ಲಾಗಲ್ಲಿ ಅದರ ಒಂದು ಎಷ್ಟು ಕ್ರಂಚಿ ಆಗಿತ್ತು ಅಂತ ಹೇಳಿ ತೋರಿಸ್ತೇನೆ. ಯಾರಿಗಾದರೂ ಟ್ರೈ ಮಾಡಲಿಕ್ಕಿದ್ರೆ ಮಾಡಿ ನೋಡಿ, ಆಯಿತಾ. ನಾನು ಬೆಳಿಗ್ಗೆನೇ ಇಲ್ಲಿ ಫ್ರೂಟನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ ಸಿಯೋನಿಗೆ ಸ್ನ್ಯಾಕ್ಸಿಗೆ ಕೊಡಲಿಕ್ಕಿರುವಂಥದ್ದು. ಅಷ್ಟಾಗುವಾಗ ಡೇಲನ್ ಕೂಡ ಎದ್ದು ಬಂದಿದ್ದಾನೆ. ಅಂದರೆ ಹತ್ತಿರದಲ್ಲಿ ಮಲಗೋದಲ್ಲ, ತಾಯಿದು ಬಿಸಿ ಹೋದ ಕೂಡಲೇ ಅವರಿಗೆ ಎಚ್ಚರ ಆಗ್ತದೆ, ಹಾಗೆ ಅವನು ಕೂಡ ಕುಗ್ತಾ ಬಂದಿದ್ದಾನೆ. ಇಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ಈ ದಿನ. ಏನು ಅಂತ ಹೇಳಿದರೆ, ಚಿಕ್ಕ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ದೊಡ್ಡದೇ ಪ್ರಾಬ್ಲಮ್ ನನಗೆ. ನಾನು ಇಷ್ಟೆಲ್ಲ ಕಷ್ಟಪಡಬೇಕಂತಲೇ ಇರಲಿಲ್ಲ. ಸಿಯೋನಿಗೆ ನಿನ್ನೆ ರಾತ್ರಿಯೇ ಮೆಸೇಜ್ ಬಂದಿದೆ, ಸಿಯೋನಿಗೆ ಇವತ್ತು ರಜೆ ಅಂತ ಹೇಳಿ. ಆ್ಯಕ್ಚುಲಿ ಆ ಮೆಸೇಜ್ ಬರುವಾಗ, ಫಸ್ಟ್ ಮೆಸೇಜ್ ಬಂದಾಗ ನಾನು ಓದಲಿಕ್ಕಂತ ಹೋಗುವಾಗ ಅದು ಅವರು ಡಿಲೀಟ್ ಫಾರ್ ಎವ್ರಿವನ್ ಮಾಡ್ತಾರಲ್ಲ, ಹಾಗೆ ಆಯಿತು. ಅದಕ್ಕೆ ಮತ್ತೆ ನಾನು ಅದರ ನಂತರ ಬಂದ ಮೆಸೇಜ್, ಪ್ರಾಬ್ಲಮ್ ಏನಂತ ಹೇಳಿದರೆ ನನಗೆ ತುಂಬ ಮೆಸೇಜಸ್ ಬರ್ತದೆ. ಕೆಲವರು ಅಂದರೆ ಯೂಟ್ಯೂಬಲ್ಲಿ ಇರುವವರಿಗೆ ಕೂಡ ನಂಬರೆಲ್ಲ ಸಿಕ್ಕಿದರೆ ತುಂಬ ಮಂದಿ ಮೆಸೇಜ್ ಮಾಡ್ತಾರೆ. 100, 200 ಮೆಸೇಜಸ್ ಎಲ್ಲ 100 ಮೆಸೇಜಸ್ ಹಾಗೇ ಇರ್ತದೆ. ಮತ್ತು ಬೇರೆ ಬೇರೆ ಮೆಸೇಜ್ ಬರುವಾಗ ಇರುವ ಮೆಸೇಜ್ ಎಲ್ಲ ಕೆಳಗೆ ಹೋಗ್ತದೆ ಅಲ್ಲ, ಹಾಗೆ. ಇದು ಆ್ಯಕ್ಚುಲಿ ಪಿನ್ನಲ್ಲೇ ಇರುವಂಥದ್ದು, ಆದರೆ ನಾನು ಓಪನ್ ಮಾಡಿರಲಿಲ್ಲ, ಹಾಗೆ ನನಗೆ ಗೊತ್ತೇ ಇರಲಿಲ್ಲ. ನಾನು ಲಂಚ್ ಬಾಕ್ಸ್ ಪ್ರತಿಯೊಂದನ್ನು ಪ್ರಿಪೇರ್ ಮಾಡಿ ನಮ್ಮ ಹಿಂದೆ ನಮ್ಮ ನೇಬರ್ ಹತ್ತಿರ ಮಾತಾಡುವಾಗ ಅವರು ಹೇಳಿದರು, ಸಿಯೋನ್ ಬೇಗ ಎದ್ದಿದ್ದ. ನಾನು ಸಿಯೋನನ್ನು ಕೂಡ ಎಬ್ಬಿಸಿ ಬ್ರಷ್ ಎಲ್ಲ ಮಾಡಿಸಿ, ಅದು ಮತ್ತೆ ಆದಂಥದ್ದು. ಇದು ಬೆಳಿಗ್ಗೆದು ನಾನು ಇವಾಗ ತೋರಿಸ್ತಾ ಇರುವಂಥ ಸೀನ್. ಆಗ ಅವ್ರು ಕೇಳಿದ್ರು, ಇವತ್ತು ಸಿಯೋನಿಗೆ ರಜೆ ಅಲ್ಲ ಅಂತ ಹೇಳಿ. ಹೌದಾ ಅಂತ ಕೇಳಿದ್ದೆ, ಮೆಸೇಜ್ ಬರಲಿಲ್ವಾ ಅಂತ. ಇಲ್ಲ ಅಂತ ಹೇಳಿದೆ. ಮತ್ತೆ ಬಂದು ನೋಡುವಾಗ ಒಳಗೆ ಮೆಸೇಜ್ ಬಂದಿದೆ ನಿನ್ನೆ ರಾತ್ರಿಯೇ. ಒಂದು ಸೈಡಿಂದ ಖುಷಿ ಆಯಿತು, ಅಂದರೆ ಪೂಜೆಗೆ ಅಂದರೆ ಮತ್ತೆ ಹಸ್ಬೆಂಡ್ ಹೇಳಿದರು, ಹಸ್ಬೆಂಡ್ ಎದ್ದೊಳ್ಳಿಲ್ಲ ಆಯಿತಾ. ಈ ಟೈಮ್ನಲ್ಲಿ ಅಂದರೆ ಒಂದು 6 ಗಂಟೆ ಎಲ್ಲ ಆಗುವಾಗ ನಾನು 5:45 ಮೇ ಬಿ ಡೇಲನಿಗೆ ಇಡ್ಲಿ ಕೊಟ್ಟು ಅವ್ನು ತಿಂತಾ ಇರಲಿಲ್ಲ. ಹೀಗಾದರೂ ಸ್ವಲ್ಪ ಹೊಟ್ಟೆ ಕೊಟ್ಟು ಕರ್ಕೊಂಡೋದ್ರೆ ಸುಮ್ಮನೆ ಇರ್ತಾರಲ್ಲ ಪೂಜೆಯಲ್ಲಿ ಅಂತ ಹೇಳಿ ನನ್ನ ಒಂದು ಥಾಟ್. ಹಾಗೆ ಅಲ್ಲಿ ಹಸ್ಬೆಂಡ್ ಹತ್ರ ಹೋಗಿ ಕೇಳುವಾಗ ಫಾದರ್ ಇಲ್ಲ ಅಂತೆ, ಪೂಜೆ ಆದ ಕೂಡಲೇ ಹೋಗ್ತಾರಂತೆ, ನಾವು 9:00ವರೆಗೆ ಹೋಗುವ ಅಂತ ಹೇಳಿದರು. ಸೊ ನಾನು ಅಂದ್ಕೊಂಡೆ, ಅಯ್ಯೋ ನಾನು ಇಷ್ಟು ಬೇಗ, ಆವಾಗ ನನಗೆ ರಿಗ್ರೆಟ್ ಆಯಿತು, ನಾನು ಇಷ್ಟು ಬೇಗ ಎದ್ದದ್ದೇ ವೇಸ್ಟ್ ಆಯ್ತಲ್ಲ ಅಂತ ಹೇಳಿ. ಮತ್ತೆ ಒಂದು 10-15 ನಿಮಿಷದ ನಂತರ ಇವ್ರು ಹೇಳುವಾಗ ಇನ್ನೂ ಕೂಡ ರಿಗ್ರೆಟ್ ಆಯಿತು. ನನಗೆ ಗಟ್ಟಿ ಮಲಗ್ಬೋದಿತ್ತು, ರಾತ್ರಿ ಸಹ ಸರಿ ನಿದ್ದೆ ಇಲ್ಲ. ಹಾರ್ಡ್ಲಿ ನನಗೆ ಸಿಗುವಂಥದ್ದು 5 ಅಥವಾ 6 hours ಇದು ಸ್ಲೀಪ್. ಅದು ಹಾರ್ಡ್ಲಿ ಯಾವಾಗಲೂ ಸಿಗ್ತದೆ ಅಂತ ಇಲ್ಲ. ಅಂದರೆ ಈಗ ಕಂಟಿನ್ಯೂಸ್ ಆಗಿ 2 ವರ್ಷದಿಂದ ಅದೇ ಆಗಿದೆ ನನ್ನ ಅವಸ್ಥೆ. ಹಾಗೆ ಸ್ವಲ್ಪ ಮಲಗಲಿಕ್ಕೆ ಸಿಕ್ಕಿದರೆ ಮಲಗುವ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ರೀತಿ ಆಯಿತು. ಅಂದರೆ ಪರವಾಗಿಲ್ಲ, ತುಂಬ ಟೈಮ್ ಉಳಿತು ನನಗೆ. ಎಲ್ಲ ಕೆಲಸ ಬೆಳಿಗ್ಗೆನೇ ಆದದ್ರಿಂದ ಟೈಮ್ ತುಂಬ ಸೇವ್ ಆಯಿತು ಅಂತ ಹೇಳಿ ಅನ್ನಿಸ್ತು. ಹಾಗೆ ನಾನು ಲಂಚ್ ಬಾಕ್ಸಿಗೆ ಏನೆಲ್ಲ ಹಾಕಿದ್ದೆ ಅದನ್ನೇ ಸಿಯೋನಿಗೆ ತಿನ್ನಲಿಕ್ಕೆ ಕೊಟ್ಟೆ. ಅವನಿಗೆ ಅಂದರೆ ಅವನು ಹೋಗಲ್ಲ ಅಂತ ಹೇಳಿ ಕೂಗ್ತಾ ಇದ್ದೆ, ಅದಕ್ಕೆ ನಾನು ಸ್ವಲ್ಪ ಚಾಕೋಸ್ ಮತ್ತು ಇವತ್ತು ಇಡ್ಲಿ ಇದ್ದದಲ್ಲ, ಇಡ್ಲಿ ಅವನಿಗೆ ಇಷ್ಟ ಇಲ್ಲ, ಹಾಗೆ ಅದನ್ನೆಲ್ಲ ಕೊಟ್ಟಿದ್ದೆ. ಆಲ್ರೆಡಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಕೂಡ ರೆಡಿ ಮಾಡಿದ್ದೆ, ಹಾಗೆ ಅದನ್ನೇ ತಿನ್ನು ಅಂತ ಹೇಳಿಕೊಟ್ಟೆ. ಮತ್ತು ಲಂಚ್ ಬಾಕ್ಸಲ್ಲಿದ್ದ ಕಬಾಬ್, ಅವನು ಕಬಾಬನ್ನು 12 ಗಂಟೆ ರಾತ್ರಿಯಲ್ಲಿ ಎಬ್ಬಿಸಿ ಕೊಟ್ಟರು ತಿಂತಾನೆ. ಹಾಗೆ ಅವನಿಗೆ ಕೊಟ್ಟಿದ್ದೇನೆ, ಇನ್ನೊಬ್ಬ ಎದ್ದೊಳ್ಳಿಲ್ಲ ಅಂತ ಹೇಳಿ. ಅವನದು ಮುಕ್ಕಾಲು ತಿಂದಾಗುವಷ್ಟರೊಳಗೆ ಇನ್ನೊಬ್ಬ ಕೂಡ ಎದ್ದು ಬಂದಿದ್ದ, ಅಂದರೆ ನಮ್ಮ ಡೇಲನ್ನು. ಮತ್ತು ಅವನಿಗೆ ಸಹ ಕೊಡಬೇಕಾಗ್ತದೆ ಅಲ್ಲ, ಬೆಳಿಗ್ಗೆನೇ ಬೇಡ ಅಂತ ಹೇಳಿ. ಮತ್ತು ಬೇಬಿ ಕೂಡ ಎದ್ದಿದ್ದಾನೆ, ಅವನು ಬೆಳಿಗ್ಗೆ ಬೇಗನೆ ಎದ್ದಿದ್ದ, ಮತ್ತೆ ಮಲಗಿದ್ದ ಸ್ವಲ್ಪ ಹೊತ್ತು. ಇವನು ನನ್ನೊಟ್ಟಿಗೆ ಎದ್ದಿದ್ದಲ್ಲ, ಮತ್ತು ಪುನಃ ನಾವು ಹೋಗಿ ಮಲಗಿದ್ವಿ. ಒಂದು ಗಂಟೆ ಅಷ್ಟು ಹತ್ರ ಮಲಗಿ ಆನಂತರ ನಾನು 7 ಗಂಟೆಗೆ ಎದ್ದು ಬಂದದ್ದು. ಆಗ ನನಗೆ ಗೊತ್ತಾದದ್ದು ಸ್ಕೂಲ್ ಇಲ್ಲ ಅಂತ ಹೇಳಿ. ಟೋಟಲಿ ನಮಗೆ ಈ ಒಂದು ದಿನ ಒಂದು ಹ್ಯಾಪಿ ಡೇ. ಯಾಕೆಂತ ಹೇಳಿ ನಮ್ಮ ಫ್ಯಾಮಿಲಿಗೆ ಹೊಸ ಒಂದು ಮೆಂಬರ್ ಆ್ಯಡ್ ಆನ್ ಆಗಿರುವಂಥದ್ದಲ್ವ, ನಮ್ಮ ಒಂದು ಹೊಸ ಕಾರ್. ಅದಾದ ನಂತರ ನಮ್ಮ ಇನ್ನೊಂದು ಹಳೆ ಕಾರ್ ಸೈಡಲ್ಲಿ ಇದೆ. ಒಂದು ಕಡೆಯಿಂದ ಸ್ವಲ್ಪ ಬೇಜಾರು ಕೂಡ, ಅಂದರೆ
ನಮ್ಮ ವೆಹಿಕಲ್ಸ್ ಅಂತ ಹೇಳಿದರೆ ನಾವು ಸ್ವಲ್ಪ ಅಟ್ಯಾಚ್ಡ್ ಆಗಿರ್ತೇವೆ ಅಲ್ವಾ. ಅದೇ ಒಂದು ವೆಹಿಕಲ್ ನಾನು ಮದುವೆ ಆಗಿ ಬಂದಾಗಿಂದ ಇರುವಂಥದ್ದು ಅದೇ ವ್ಯಾಗ್ನರ್. ಸೊ ಅದರಲ್ಲಿ ಮದುವೆ ಆದಾಗಿಂದ ನಾವು ತಿರುಗಾಡಿದಾಗಿರ್ಬೋದು, ನಮ್ಮ ಮಕ್ಕಳನ್ನು ನಾವು ಹಾಸ್ಪಿಟಲಿಂದ ಕರ್ಕೊಂಡು ಬಂದದ್ದಾಗಿರ್ಬೋದು, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಚೆಕಪ್ಪಿಗೆ ಹೋಗಿರೋದಾಗಿರ್ಬೋದು, ಲಾಂಗ್ ಜರ್ನೀಸ್ ಮಾಡಿರೋದಾಗಿರ್ಬೋದು, ಎಲ್ಲ ಆ ಕಾರಲ್ಲೇ. ಬಟ್ ಲೈಫಲ್ಲಿ ನಾವು ಮೂವ್ ಆನ್ ಆಗ್ತಾನೇ ಇರಬೇಕು. ಹಾಗಾಗಿ ಈ ಕಾರ್ ಇವಾಗ ಬಂದಿದೆ ಆದರೆ ಇನ್ನು ಇದರ ಜೊತೆ ಮೂವ್ ಆನ್ ಆಗಬೇಕಷ್ಟೇ. ಯಾವಾಗಲೂ ನಾವು ಹಳೆದನ್ನು ಇಟ್ಕೊಂಡು ಕೂರ್ಲಿಕ್ಕಾಗೋದಿಲ್ಲ, ಲೈಫಲ್ಲೂ ಹಾಗೆ ಆಗುವಂಥದ್ದಲ್ವ. ಸೊ ಹಾಗೆ ಈ ಒಂದು ಕಾರಿದು ಕೂಡ ನಾನೊಂದು ವೀಡಿಯೋ ತಗೊಂಡೆ, ಯಾಕಂದರೆ ಈ ಕಾರ್ ಮತ್ತು ಸೇಲ್ ಆದರೆ ಪುನಃ ಇದನ್ನು ಯಾವಾಗ ನೋಡಲಿಕ್ಕೆ ಸಿಗ್ತದೆ ಏನೋ ಅಂತ ಹೇಳಿ ಇನ್ನೊಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರ್ತದೆ ಅಲ್ಲ. ಹಾಗೆ ಮತ್ತು ಕೇಳ್ತಾ ಇದ್ರೆ ನೀವು ಸ್ಪಿನ್ನಿಯಲ್ಲಿ ಯಾಕೆ ತಗೊಂಡದಂತ ಹೇಳಿ. ಸ್ಪಿನ್ನಿ ಆದರೆ ಸ್ವಲ್ಪ ಏನು ಹೇಳ್ತಾರೆ, ಟ್ರಸ್ಟ್ ಇರುವಂಥ ಒಂದು ಕಂಪನಿ ಅಲ್ಲ, ಹಾಗೆ ಸ್ಪಿನ್ನಿಯಲ್ಲಿ ತಗೊಂಡಂಥದ್ದು, ಲೋಕಲ್ ಡೀಲರ್ಸಲ್ಲಿ ತಗೊಳ್ಳಿಲ್ಲ. ನಮಗೆ ಅಂದರೆ 7 ಸೀಟರ್ ಇದು ಬೇಕಿತ್ತು. ಒಂದು ನಮಗೆ ಅಂದರೆ ಹಸ್ಬೆಂಡಿಗೆ ಈ ಕ್ಯಾಶ್ಯೂದೆಲ್ಲ ಬಿಸ್ನೆಸ್ ಇರೋದ್ರಿಂದ ಸ್ವಲ್ಪ ಲೋಡೆಲ್ಲ, ಚಿಕ್ಕ ಲೋಡೆಲ್ಲ ಇದ್ದರೆ, ದೊಡ್ಡ ಲೋಡ್ ಇದ್ದರೆ ಅವರು ಟೆಂಪೋ ತಗೊಂಡು ಹೋಗ್ತಾರೆ, ಟೆಂಪೋ ಟ್ರಾವೆಲರನ್ನು. ಇಲ್ಲಾದರೆ ಚಿಕ್ಕ ಲೋಡೆಲ್ಲ ಇದ್ದರೆ ಕಾರಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗೋದ್ರಿಂದ ಸ್ಪೇಷಿಯಸ್ ಆಗಿರಬೇಕು. ಅದು ಲೋಡ್ ಹಾಕಿದರೆ ನಮಗೆ ಕೂದಲಿಕ್ಕೆ ಸಾಗಬೇಕು ಮಕ್ಕಳಿಗೆ ಎಲ್ಲ. ಹಾಗೆ ಮತ್ತು ನಮ್ಮ ಫ್ಯಾಮಿಲಿ ಈಗ ಗ್ರೋಯಿಂಗ್ ಫ್ಯಾಮಿಲಿ ಅಲ್ವ ನಮ್ಮದು, ನಮಗೆ 3 ಮಕ್ಕಳು, ನಾವು ಅನ್ನುವಾಗ 5 ಜನ, ಅತ್ತೆ ಮಾವ 6-7 ಜನ, ಕರೆಕ್ಟ್ 7 ಸೀಟರ್ ಇದ್ದರೆ ಮಕ್ಕಳೆಲ್ಲ ಹಿಂದೆ ಎಲ್ಲ ಕೂತ್ಕೊಳ್ತಾರೆ. ಹಾಗೂ ಇದರಲ್ಲಿ ಸ್ಪೇಷಿಯಸ್ ಆಗಿರೋದ್ರಿಂದ ಹಿಂದೆ ಕೂತ್ರು ಮುಂದೆ ಕೂತ್ರು ಒಂದೇ ರೀತಿಯಲ್ಲಿ ಸ್ಪೇಸ್ ಇರುವಂಥದ್ದು, ಕಾಲಿಡಲಿಕ್ಕೆ ಆಗಿರ್ಬೋದು, ಹೊರಗೆ ಕೂರಲಿಕ್ಕೆ ಆಗಿರ್ಬೋದು ಎಲ್ಲ. ಹಾಗೆ ನಮಗೆ ತುಂಬ ಅಗತ್ಯ ಇತ್ತು, ಹಾಗೆ ನಾವು ಅದನ್ನು ತಗೊಂಡಂಥದ್ದು. ಮತ್ತು ನಾನಿಲ್ಲಿ ಜಸ್ಟ್ ಟೈಮ್ ಇರೋದ್ರಿಂದ ಒಂದು ರೌಂಡು ಗಾರ್ಡನ್ನಲ್ಲಿ ತಿರುಗ್ತಾ ಇದ್ದೆ. ಇವಾಗ ಚಳಿ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಹಾಗೆ ಎಲ್ಲ ಒಂದು ಗಿಡದ ಮೇಲೆ, ಎಲೆಗಳ ಮೇಲೆ ಎಲ್ಲ ಇಬ್ಬನಿ ಕೂತ್ಕೊಂಡಿತ್ತು, ನೋಡಲಿಕ್ಕೇ ಚೆಂದ. ಇದೊಂದು ನೆಲ್ಲಿಕಾಯಿಯ ಗಿಡ, ಇದರಲ್ಲೆಲ್ಲ ಚಿಕ್ಕ ಚಿಕ್ಕ ಸೈಜ್ ಇದೆ. ಇದು ಮತ್ತೊಂದು ಸೀಡ್ಲೆಸ್ ಲೆಮನ್, ಇದೆಲ್ಲ ಉಂಟು ಅದರಲ್ಲಿ. ಮತ್ತು ಕೆಲವೊಂದು ಗಿಡ ಉಂಟು, ಅದು ಎಂಥದ್ರದಂತ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಾದರೆ ಹೇಳಿ. ಇದು ಅಮಟೆಕಾಯಿ ಅಂತ ಹೇಳ್ತಾರಲ್ಲ ಅದರದ್ದು, ಅದರಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳಾಗಿದೆ, 3 ಕಾಯಿ ಉಂಟು. ಮೊದಲು ಕಾಳು ಮೆಣಸಿನಷ್ಟೇ ಇದ್ದಂಥದ್ದು, ಈಗ ಸ್ವಲ್ಪ ದೊಡ್ಡದಾಗಿದೆ. ಮತ್ತು ಇನ್ನೊಂದು ಗಿಡ ತೋರಿಸ್ತೇನೆ, ಅದು ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ, ಜಸ್ಟ್ ಶೋದು ಗಿಡನ ಅಥವಾ ಅದರಲ್ಲಿ ಏನಾದರೂ ಆಗ್ತದಾ ಅಂತ ಹೇಳಿ. ಇಲ್ಲಿ ಒಂದುಂಟು, ಅದರಲ್ಲಿ ಬಿಳಿ ಒಂದು ಮಿಸ್ಟಿನ ರೀತಿಯಲ್ಲಿ ಹೂವು ಆಗ್ತದೆ. ಇದಲ್ಲ, ಇದು ರೋಸ್. ನಾನು ಜಸ್ಟ್ ಕಲರ್ಫುಲ್ಲಾಗಿ ಇಬ್ಬನಿ ಇದ್ದದ್ರಿಂದ ತೋರಿಸ್ತಾ ಇರುವಂಥದ್ದು, ಎಷ್ಟು ಇಬ್ಬನಿ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಗಿಡ ನೋಡಿದ್ದೀರಾ? ಯಾರಾದರೂ ನೋಡಿದರೆ ಹೇಳಿ. ಇದರಲ್ಲಿ ಒಂದು ಹತ್ತಿಯ ರೀತಿಯಲ್ಲಿ ಒಂದು ಹೂ ರೀತಿಯಲ್ಲಿ ಆಗ್ತಾ ಉಂಟು, ಅದರಲ್ಲಿ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ, ಐಡಿಯಾನೇ ಇಲ್ಲ ನಮಗಂತೂ. ತಂದಾಗಲೇ ಅದರದ್ದು ನೋಟ್ ಮಾಡಿಟ್ಕೊಂಡಿದ್ರೆ ಆಗೋದು. ಕೆಲವೊಂದರಲ್ಲಿ ಸ್ಟಿಕ್ಕರ್ಸ್ ಹಾಗೇ ಇದೆ, ಹಾಗಾಗಿ ಗೊತ್ತಾಗ್ತದೆ ಯಾವುದ್ರದ್ದಂತ ಹೇಳಿ. ಇದರಲ್ಲಿ ಏನೂ ಕೂಡ ಇಲ್ಲ, ಮೇ ಬಿ ಶೋ ಗಿಡ ಕೂಡ ಇರ್ಬೋದು. ಹಾಗೆ ಜಸ್ಟ್ ಒಂದು ರೌಂಡ್ ಹಾಕುವಂಥದ್ದು. ಬೆಳಿಗ್ಗೆ ಮುಂಚೆ ಈ ರೀತಿ ಸ್ವಲ್ಪ ತಿರುಗಾಡಿದರೆ ಮೈಂಡ್ ಫ್ರೆಶ್ ಅಂತ ಹೇಳಿ ಫೀಲ್ ಆಗುವಂಥದ್ದು. ಮತ್ತೆ ಶುರು ಆಗ್ತದೆ. ಈಗ ಫ್ರೆಶ್ ಇದ್ದರೂ ಕೂಡ ಸ್ವಲ್ಪ ಹೊತ್ತಲ್ಲಿ ಮಕ್ಕಳು 3 ಮಂದಿ ಮನೇಲಿರುವಾಗ, ಸ್ಪೆಷಲಿ ದೊಡ್ಡವರಿಬ್ಬರು ಇರುವಾಗ ತಲೆ ಹಾಳು ಮಾಡಿ ಹಾಕ್ತಾರೆ. ಹಾಗಾಗಿ ಸ್ವಲ್ಪನಾದರೂ ಫ್ರೆಶ್ನೆಸ್ ಸಿಗಬೇಕು ಬೆಳಿಗ್ಗೆದು. ಇವಾಗ ಖಾಲಿ ಕಬಾಬನ್ನು ತಿಂದು, ಚಾಕೋಸನ್ನು ತಿಂದು ಕೂತ್ಕೊಂಡಿದ್ದಾನೆ. ಇಡ್ಲಿ ಅಲ್ಲೇ ಉಂಟು. ಇಡ್ಲಿ ಅವನು ತಿನ್ನಲ್ಲ ಅಂತ ಗೊತ್ತು ನನಗೆ. ಅವನು ಇಡ್ಲಿ, ಕಡುಬು ಇದೆಲ್ಲ ತುಂಬ ದೂರ, ಚಪಾತಿ ಮಾತ್ರ ತಿನ್ನುವಂಥದ್ದು. ರೆಗ್ಯುಲರ್ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರ್ತದೆ. ಚಿಕ್ಕ ಮಗುವಿದು ವೆಯ್ಟ್ ಕೇಳ್ತಾ ಇದ್ದೀರಾ? ಚಿಕ್ಕ ಮಗುವಿದು ವೆಯ್ಟ್ ನೋಡಿದೆ. ಇವಾಗ ಅವನಿಗೆ 3 ಮಂತ್ಸ್, 6.3 kgs ಇದ್ದಾನೆ ಅವನು. ಮಧ್ಯದಲ್ಲಿ ಸ್ವಲ್ಪ ಎಲ್ಲ ಅವನು ಅಂದರೆ ಮಧ್ಯದಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅಂದರೆ ಸ್ಕಿನ್ನಿದು ಪುನಃ ಹಾಗೆಯೇ ಆಗಿತ್ತು. ಹಾಗಾಗಿ ಸ್ವಲ್ಪ ಫೀಡೆಲ್ಲ ತಗೊಳ್ಳೋದೆಲ್ಲ ಕಡಿಮೆ ಮಾಡಿದ್ದ. ಬಟ್ ಇವಾಗ ಪರವಾಗಿಲ್ಲ. ಅಗೇನ್ ಮೆಡಿಸಿನ್ ತಂದಿದ್ದೇವೆ, ಗುಣ ಆಗಿದೆ ಇವಾಗ. ಇಲ್ಲಿ ನಾವು ಬೆಳಿಗ್ಗೆ ಪೂಜೆಗೆ ಅಂತ ಹೇಳಿ, ಪೂಜೆಗೆ ಇಲ್ಲ, ಆ್ಯಕ್ಚುಲಿ ಪೂಜೆ ಇಲ್ಲ, ಚರ್ಚಿಗೆ ಅಂತ ಹೇಳಿ ಹೊರಡ್ತಾ ಇರುವಂಥದ್ದು. ಫಾದರ್ ಬಂದು ಜಸ್ಟ್ ಬ್ಲೆಸ್ಸಿಂಗನ್ನು ಮಾಡ್ತಾರೆ ವೆಹಿಕಲಿದು. ಹಾಗೆ ಹೊರಡಬೇಕಾದ್ರೆ ನನಗೆ 5 ನಿಮಿಷ, ನನಗೆ ಜಾಸ್ತಿ ಟೈಮ್ ತಗೊಳ್ಳೋದು.
ಖಾಲಿ 5 ಮಿನಿಟ್ಸಲ್ಲಿ ಬಟ್ಟೆ ಹಾಕೋದು, ತಲೆ ಬಾಚೋದು. ಮೇಕಪ್ ನಾನು ಮಾಡುವಂಥದ್ದು ಕಡಿಮೆ ಇಲ್ಲಿ, ಆದರೂ ಮನಸ್ಸಿದ್ರೆ ಮಾತ್ರ ನಾನು ಸ್ವಲ್ಪ ಮೇಕಪ್ಪನ್ನು ಮಾಡ್ತೇನೆ, ಇಲ್ಲದ್ರೆ ಮುಖ ತೊಳೆದಾಯಿತು ಹೋಗಿ ಆಯಿತು, ನಾನು ಆ ರೀತಿ. ಹಾಗಾಗಿ ಫಾಸ್ಟ್, ನಾನು ಹಸ್ಬೆಂಡ್ ಫಾಸ್ಟ್ ರೆಡಿ ಆಗ್ತೇವೆ, ಅವರು ಕೂಡ ಹಾಗೇನೆ ಅಲ್ವ, ಜಸ್ಟ್ ಬಟ್ಟೆ ಹಾಕೋದು ರೆಡಿ ಆಗೋದಷ್ಟೇ. ಹಾಗೆ ನಾನಿವಾಗ ತಲೆಯನ್ನು ಕೂಡ ಬಾಚಿಕೊಳ್ತಾ ಇದ್ದೇನೆ ಹೋಗಲಿಕ್ಕೆ ಅಂತ ಹೇಳಿ ಹಸ್ಬೆಂಡ್ ಹೇಳಿದರು, ಬೇಗ ಬೇಗ ಹೊರಡಿ ಅಂತ. ಹಾಗೆ ಮಾವ ಕೂಡ ಬರ್ತೇನೆ ಹೇಳಿದ್ದಾರೆ ನಮ್ಮೊಟ್ಟಿಗೆ, ಹೌಸ್ ಹೆಲ್ಪ್ ಬರ್ತಾರಲ್ಲ ಹಾಗೆ ಅತ್ತೆ ಮನೆಯಲ್ಲೇ ಇರ್ತಾರೆ. ನಾನಿಲ್ಲಿ ನನ್ನ ಗೋ ಟು ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ, ಕಂಫಿ ಮ್ಯಾಟ್. ತುಂಬ ಚೆನ್ನಾಗಿದೆ ಆಯಿತಾ. ಇದರ ಲಿಂಕ್ ಆಲ್ರೆಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ, ಚೆನ್ನಾಗಿದೆ. ಎಲ್ಲ ಸ್ಕಿನ್ ಟೋನ್ ಅವರಿಗೆ ಕೂಡ ಸೂಟ್ ಆಗ್ತದೆ. ಲೈಟಾಗಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು, ಡಾರ್ಕಾಗಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬ ಖುಷಿ. ಸಿಯಾನು ಹಿಂದೆ ಕೂತ್ಕೊಂಡಿದ್ದಾನೆ, ಅಂದರೆ 3rd ರೋ ಅಲ್ಲಿ ಕೂತ್ಕೊಂಡಿದ್ದಾನೆ, ಇವರಿಬ್ಬರು ಮಡ್ಲಲ್ಲಿದ್ದಾರೆ. ಇವನಿಗೆ ನೋಡಿ ಇದೇ ಕೆಲಸ, ಹೀಗೆ ಕಿಸ್ ಕೊಡ್ತಾ ಇರ್ತಾನೆ, ಯಾವಾಗ ಅದೇ ತಲೆಯಲ್ಲಿ ಒಮ್ಮೆಲೆ ಕುಟ್ಟಿ ಬಿಡ್ತಾನೆ ತಲೆಗೆ. ಹಾಗೆ ಸ್ವಲ್ಪ ಹೆದರಿಕೆ ನನಗೆ. ನಮ್ಮ ಒಂದು ಫಸ್ಟ್ ರೈಡ್ ಹೊಸ ಕಾರಲ್ಲಿ, ಅದು ಕೂಡ ನಾವು ಚರ್ಚಿಗೆ ಬ್ಲೆಸ್ಸಿಂಗಿಗೆ ಅಂತ ಹೇಳಿ ಹೋಗ್ತಾ ಇರುವಂಥದ್ದು. ಮತ್ತು ಈ ಗಾಡಿಯಲ್ಲಿ ಇದೊಂದರೆ ಸ್ವಲ್ಪ ಹೊಸದು ಗಾಡಿಯಲ್ಲ, ಅಂದರೆ ಸ್ವಲ್ಪ ಮಾಡರ್ನ್ ಅಲ್ವಾ, ನಮ್ಮದು ಸ್ವಲ್ಪ ಅದು ಹಳೆ ಗಾಡಿ ಆಗಿದೆ. ಅದರಿಂದ ನಮಗೆ ಈ ರೋಡಲ್ಲಿ ಹೋಗುವಾಗ, ನಮ್ಮದು ರೋಡ್ ಅಂತ ಹೇಳಿದರೆ ದೇವರೇ, ರೋಡಲ್ಲಿ ಗುಂಡಿಯಲ್ಲಿ ರೋಡ್ ಅಂತ ಗೊತ್ತಾಗಲ್ಲ, ಆ ರೀತಿಯ ರೋಡ್ ನಮ್ಮದು. ಮನೆಯಿಂದ ಪುಂಜಲ್ಕಟ್ಟೆಗೆ ಹೋಗುವವರೆಗೆ ಏನೂ ಗೊತ್ತಿಲ್ಲ, ರೋಡಂತೂ ರಿಪೇರಿ ಮಾಡಲಿಕ್ಕೇ ಕೇಳೋದಿಲ್ಲ ಇಲ್ಲಿ ಅವರೆಲ್ಲ. ರೋಡ್ ಒಂದು ಚೆನ್ನಾಗಾದರೆ ಎಷ್ಟು ಒಳ್ಳೆಯದು, ಪ್ರೆಗ್ನೆನ್ಸಿಯಲ್ಲೆಲ್ಲ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂತ ಇಲ್ಲ. ನಾನು ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನಾದರೂ ಈ ಗಾಡಿ ಇದ್ದಿದ್ದರೆ ಎಷ್ಟು ಒಳ್ಳೆಯದಾಗೋದಂತ ಹೇಳಿ. ಅದು ನಾವು ನಮ್ಮ ಬಾಯಿ ಮಾತಿಗೆ ಹೇಳಬೇಕಷ್ಟೇ. ದೇವರು ನಮಗೆ ಯಾವ ಟೈಮ್ನಲ್ಲಿ ಯಾವುದನ್ನು ಕೊಡಬೇಕಂತ ದೇವರಿಗೆ ಗೊತ್ತಿರ್ತದೆ, ಆ ಟೈಮ್ನಲ್ಲಿ ದೇವರು ಅದನ್ನೆಲ್ಲ ನಮಗೆ ಕೊಡುವಂಥದ್ದು. ಅದಕ್ಕಿಂತ ಮುಂಚೆ ನಾವು ಎಷ್ಟು ಕುಸ್ತಿ ಮಾಡಿದರೂ ಏನು ಮಾಡಿದರೂ ಸಹ ವೇಸ್ಟ್. ಹಾಗೆ ನಾವು ಇವಾಗ ಮಡಂತ್ಯಾರಿಗೆ ಹೋಗ್ತಾ ಇದ್ದೇವೆ. ಮಡಂತ್ಯಾರ್ ಸೀಕ್ರೆಡ್ ಹಾರ್ಟ್ ಚರ್ಚ್, ನಮಗೆ ಚರ್ಚ್ ಇರುವಂಥದ್ದು, ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಫಾದರ್ ಸ್ವಲ್ಪ ಹೊರಗೆ ಹೋಗಿದ್ದಾರಂತೆ, 9:30 ಆಗುವಾಗ ಬರ್ತೇನೆ ಅಂತ ಹೇಳಿದರು. ನಾನು ಡಿಗ್ರಿ ಮಾಡಿದ್ದು ಕೂಡ ಇಲ್ಲಿಯೇ ಸೇಕ್ರೆಡ್ ಹಾರ್ಟ್ ಕಾಲೇಜಲ್ಲಿ. ಯಾರೆಲ್ಲ ಸೇಕ್ರೆಡ್ ಹಾರ್ಟ್ ಕಾಲೇಜಿನ ಎಕ್ಸ್ ಸ್ಟೂಡೆಂಟ್ಸ್ ಇದ್ದೀರಾ, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಕಾಮೆಂಟ್ ಮಾಡಿ ಆಯಿತಾ. ನನ್ನ ಬ್ಯಾಚ್ 15 to 18 ಇದು ಬ್ಯಾಚ್, 15, 16, 17, 18 ಆ ರೀತಿಯಲ್ಲೇನೋ. ನಮ್ಮದು 18ವರೆಗಿನ ಬ್ಯಾಚ್. 2018ನಲ್ಲಿ ನಾನು ಪಾಸ್ಟ್ ಔಟ್ ಆದಂಥದ್ದು. ಹಾಗೆ ಆ ಬ್ಯಾಚ್ ಅವ್ರು ಯಾರಾದರೂ ಇದ್ದೀರಾ, ಅಥವಾ ಅದಕ್ಕಿಂತ ಮುಂಚೆ ಅಲ್ಲಿಯರ್ ಬ್ಯಾಚಸ್, ಲೇಟರ್ ಬ್ಯಾಚಸ್ ಯಾರಾದರೂ ಇದ್ದೀರಾದರೆ ಕಾಮೆಂಟ್ ಮಾಡಿ ಆಯಿತಾ. ನಾವು ಇಲ್ಲಿಂದನೇ ನಡ್ಕೊಂಡು ಬರ್ತಾ ಇದ್ದಂಥದ್ದು. ಇಲ್ಲಿ ಹಾಸ್ಟೆಲಲ್ಲಿ ಇದ್ದೆ ನಾನು, 2 years ಹಾಸ್ಟೆಲಲ್ಲಿ ಇದ್ದೆ, 1 year PGಯಲ್ಲಿ ಇದ್ದಂಥದ್ದು. ಫಾದರ್ ಇಲ್ಲಿ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಮೇಲೆ ಪ್ಯಾಷನ್ ಫ್ರೂಟ್ ಇದು ಬಳ್ಳಿ ಉಂಟು ಸೈಡಲ್ಲೆಲ್ಲ, ತುಂಬ ಚೆನ್ನಾಗಿದೆ ಗಾರ್ಡನ್, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿಸಿದ್ದಾರೆ. ಹಾಗೆ ನಾವು ಫಸ್ಟ್ ಇಲ್ಲಿ ಚರ್ಚ್ ಒಳಗೆ ಹೋಗ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಫಸ್ಟ್ ನಮಗೆ ಥ್ಯಾಂಕ್ಸ್ ಗಿವಿಂಗ್ ಇಂಪಾರ್ಟೆಂಟ್ ಅಲ್ವಾ, ದೇವರು ನಮಗೆ ಈ ರೀತಿಯ ಒಂದು ಬ್ಲೆಸ್ಸಿಂಗನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಏನಿದ್ರು ಮಸ್ಟ್. ಹಾಗಾಗಿ ಥ್ಯಾಂಕ್ಸ್ ಹೇಳಿದ ನಂತರ ನಾವು ಫಾದರಿಗೆ ಅಂತ ಹೇಳಿ ಹೊರಗೆ ವೆಯ್ಟ್ ಮಾಡ್ತಾ ಇದ್ವಿ. ಇದು ನಮ್ಮ ಆಲ್ಟರ್, ಎಲ್ಲರೂ ಕೂಡ ನೋಡಿರೋದಿಲ್ಲ ಅಲ್ಲ, ಹಾಗೆ ನಾನು ಜಸ್ಟ್ ಒಂದು ತೋರಿಸಿದಷ್ಟೇ ಯಾವ ರೀತಿ ಇದೆ ಮಡಂತ್ಯಾರ್ ಚರ್ಚಿನ ಆಲ್ಟರ್ ಅಂತ ಹೇಳಿ. ಸಿಯೋನಿಗೆ ಒಂದೇ ಖುಷಿ, ಅವನಿಗೆ ರಜೆ ಅಂತ ಹೇಳಿ ತುಂಬ ಖುಷಿ ಅವನಿಗೆ. ಅವನನ್ನು ಫಸ್ಟ್ ನಾನು ಹೇಳಿದ್ದೆ ಅವನ ಹತ್ರ, ನಿನ್ನನ್ನು ಅಲ್ಲಿ ಕಾರಿದ್ದು ಬ್ಲೆಸ್ಸಿಂಗ್ ಆದ ನಂತರ ಇಳಿಸೋದಂತ ಹೇಳಿ. ಮುಖ ಚಿಕ್ಕದಾಯಿತು, ಹಾಗೆ ನಾನು ಮತ್ತೆ ಹೇಳಿದೆ ಸುಮ್ಮನೆ ಹೇಳಿದ್ದು ಅಂತ ಹೇಳಿ. ಅಂದರೆ ಬೇರೆ ದೊಡ್ಡ ಮಕ್ಕಳಿಗೆ ಕ್ಲಾಸ್ ಇತ್ತು ಕಾಣ್ತದೆ ಆ ದಿನ, ಇವಕ್ಕೆ ಚಿಕ್ಕವಕ್ಕೆ ಮಾತ್ರ ರಜೆ ಇದ್ದದ್ದು. ಹಾಗೆ ನಮ್ಮ ಡೇಲನಿಗೆ ಕೂಡ ಈ ದೊಡ್ಡ ಒಂದು ಓಪನ್ ಗ್ರೌಂಡ್ ನೋಡಿ ತುಂಬ ಖುಷಿ ಆಯಿತು. ಆಚೆ ಈಚೆ ಓಡಾಡ್ತಾ ಇದ್ದ. ಹೊರಗಡೆ ಹೋಗಿದಂತಹ ನಮ್ಮ ಫಾದರ್ ಕೂಡ ಬಂದಿದ್ದಾರೆ. ಇವಾಗ ಮಗುವನ್ನು ನೋಡಿ ಮಾತಾಡಿಸ್ತಾ ಇದ್ರು. ಎಲ್ರಿಗೂ ಅಂದರೆ ನಮಗೆ 3 ಗಂಡು ಮಕ್ಕಳಲ್ವ, ಅದು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡುವಾಗ ಖುಷಿಯಾಗುವಂಥದ್ದು. ಇಲ್ಲಿ ಇವಾಗ ಬ್ಲೆಸ್ಸಿಂಗ್ಸ್ ಸ್ಟಾರ್ಟ್ ಆಗಿದೆ, ಬ್ಲೆಸ್ ಮಾಡಲಿಕ್ಕೆ. ಫಸ್ಟಿಗೆ ಪ್ರೇಯರ್ಸನ್ನೆಲ್ಲ ಮಾಡಿ ಬ್ಲೆಸ್ ಮಾಡ್ತಾರೆ, ಆನಂತರ ಹೋಲಿ ವಾಟರಿಂದ ಫುಲ್ ಕಾರನ್ನು ಅವರು ಬ್ಲೆಸ್ ಮಾಡ್ತಾರೆ.
ಈ ರೀತಿ ಫುಲ್ ಗಾಡಿಯನ್ನು ಹೋಲಿ ವಾಟರಿಂದ ಬ್ಲೆಸ್ ಮಾಡಿದ ನಂತರ ಇಲ್ಲಿ ಒಂದು ಪ್ರೇಯರ್ ಆದ ನಂತರ ಈ ಒಂದು ಪ್ರೇಯರ್ ಇದು ಏನಿದೆ ಅಂದರೆ ಬ್ಲೆಸ್ಸಿಂಗ್ ಇದು ಎಂತ ಹೇಳ್ತಾರೆ ಬ್ಲೆಸ್ ಮಾಡುವಂಥ ಕಾರ್ಯ ಏನಿದೆ ಅದು ಮುಗೀತದೆ. ಸೊ ಅದಾದ ನಂತರ ಹೀಗೆ ಮಾತಾಡ್ತಾ ಇದ್ವಿ ನಾವು. ನಮ್ಮ ಮಕ್ಕಳನ್ನು ನೋಡುವಾಗ ಅವರಿಗೆ ಖುಷಿಯಾಗುವಂಥದ್ದು ಅಂದರೆ ಎಸ್ಪೆಷಲಿ ಡೇಲನನ್ನು ಅವನು ನಿಲ್ತಾ ಇರಲಿಲ್ಲ ಅಲ್ಲ, ಹಾಗೆ ಫಾದರ್ ನನ್ನ ಹತ್ರ ಕೇಳ್ತಾ ಇದ್ದೆ, ನಿಮಗೆ 3 ಮಕ್ಕಳಿದೆ ಅಲ್ಲ, ಒಂದು ನಮಗೆ ಕೊಟ್ಟು ಹೋಗಿ ಅಂತ ಹೇಳಿ ಹಾಗೆ ನಗಾಡ್ತಾ ಇದ್ವಿ ನಾವು. ಅಂದರೆ ದೇವರ ಕರೆ ಇದ್ದರೆ ಮಕ್ಕಳು ಹೋಗ್ತಾರೆ, ನಾವು ಕೂಡ ಕಳಿಸೋದ್ರಲ್ಲಿ ನಮಗೇನು ತೊಂದರೆ ಇಲ್ಲ ಅಲ್ವ, ದೇವರು ಕೊಟ್ಟ ಮಕ್ಕಳಲ್ಲ. ಹಾಗೆ ಇವಾಗ ಇದೆಲ್ಲ ಆಗಿದೆ. ಇನ್ನು ಹಸ್ಬೆಂಡ್ ಅವತ್ತಿನ ದಿನ ಬ್ಯುಸಿ ಇದ್ದರು, ಯಾಕೆಂದರೆ 2-3 ದಿನದಿಂದ ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಅಂತ ಹೇಳಿ ಹೋಗಿ ಅವರಿಗೆ ಇನ್ಫೋಸಿಸಿಗೆ ಕೂಡ ಹೋಗಲಿಕ್ಕಿತ್ತು. ಇನ್ಫೋಸಿಸಲ್ಲಿ ಈ ಸ್ಟಾಲನ್ನು ಹಾಕಲಿಕ್ಕಿತ್ತು ಕಾಜುವೇದದ್ದು. ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಹಸ್ಬೆಂಡ್ ಇವಾಗ ಹೊರಟಿದ್ದಾರೆ, ನಮ್ಮನ್ನು ಮನೆಗೆ ಡ್ರಾಪ್ ಮಾಡಿ. ಡೇಲನಿಗೆ ನಾನಿಲ್ಲಿ ದಾಳಿಂಬೆಯನ್ನು ಕೊಟ್ಟು ಕೂತ್ಕೊಳಿಸಿದ್ದೇನೆ. ದಾಳಿಂಬೆ ಒಂದೊಂದೇ ತಿಂತಾ ಇದ್ದಾನೆ ಟಿ ವಿ ನೋಡ್ತಾ. ಹಾಗೆ ಮಗು ಕೂಡ ಇಲ್ಲಿದ್ದಾನೆ. ನನಗೆ ಕೆಲವೊಂದು ಪೆಂಡಿಂಗ್ ಕೆಲಸಗಳಿತ್ತು. ಇವರು ಇಬ್ಬರು ಒಟ್ಟಿಗೆ ಸೇರಿ ಹತ್ರ ಇದ್ದರೆ ಹೊಡೆದಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಾನೇನು ಮಾಡಿದೆ ಅಂತ ಹೇಳಿದರೆ ಟಿ ವಿಯನ್ನು ಹಾಕಿ ಅವನನ್ನು ಆ ಚೇರಲ್ಲಿ ಕೂತ್ಕೊಳಿಸಿದರೆ ಅವನು ಇಳಿಯೋದಿಲ್ಲ ಅಲ್ಲ, ಹಾಗೆ ಅದರಲ್ಲಿ ಕೂತ್ಕೊಳಿಸಿದ್ದೇನೆ. ಮಗುವನ್ನು ಕೂಡ ನಿದ್ದೆ ಮಾಡಿಸ್ತಾ ಇದ್ದೇನೆ. ಮಾವನಿಗೆ ಇಲ್ಲಿ ಪೂಜೆಯನ್ನು ಹಾಕಿ ಕೊಟ್ಟಿದ್ದೇನೆ. ಮಾವ ಪೂಜೆಯನ್ನು ನೋಡ್ತಾ ಇದ್ದಾರೆ. ಪ್ರಾಯ ಆದ ನಂತರ ಹೀಗೆ ಅಲ್ವಾ, ನಾವು ಕೂಡ ಹೀಗೆ ಆಗ್ತೇವೆ. ಆದರೆ ನಾವು ಎಷ್ಟು ತನಕ ಬದುಕೋದು ನನಗೆ ಡೌಟ್. 84 ವರ್ಷ 85 ವರ್ಷ ಎಲ್ಲ ನಾವು ಬದುಕಲಿಕ್ಕಿಲ್ಲ. ನಾವು 60 ಆಗುವಾಗ ಇದ್ವಿ, ಇಲ್ಲಾದರೆ ಮೇಲೆ ಹೋಗಿ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಇಲ್ಲಿ ಸಿಯಾನ್ ಮಧ್ಯಾಹ್ನ ಆಗುವಾಗ ಅವರಿಬ್ಬರು ಕೂಡ ಮಲಗಿದ್ದಾರೆ. ಇವನು ಈ ಬುಕ್ಕಲ್ಲಿ, ಅಂದರೆ ಈ ಬುಕ್ಕನ್ನು ನಾನು ಡೇಲನಿಗೆ ಅಂತ ತರಿಸಿರೋದಲ್ಲ, ಡೇಲನ್ನು ಆಟ ಆಡ್ತಾ ಇರುವಾಗ ಇವ್ರು ಮುಟ್ಟಿದರೆ ಇವನಿಗೆ ಪೆಟ್ಟು ಬೀಳ್ತದೆ. ಹಾಗಾಗಿ ತೆಗೆದಿಟ್ಟಿದ್ದೆ ನಾನು, ಇವಾಗ ಕೊಟ್ಟಿದ್ದೇನೆ. ಇವಾಗ ಅವನು ಅದನ್ನು ಪ್ರೆಸ್ ಮಾಡ್ತಾ ಇದ್ದಾನೆ ಏನೆಲ್ಲ ಇದೆ ಅಂತ ಹೇಳಿ. ಸ್ವಲ್ಪ ದೊಡ್ಡ ಮಕ್ಕಳಿಗೂ ಕೂಡ ಕಲೀಲಿಕ್ಕೆ ತುಂಬ ಉಂಟು ಈ ಬುಕ್ಕಲ್ಲಿ, ತುಂಬ ಎಂಗೇಜ್ ಮಾಡಿ ಕೂಡ ಇರ್ತದೆ ಈ ಬುಕ್. ಇದರದ್ದು ಕೂಡ ಲಿಂಕ್ ಇರ್ತದೆ ಡಿಸ್ಕ್ರಿಪ್ಷನಲ್ಲಿ, ಯಾರಿಗಾದರೂ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸ್ಕ್ರೀನ್ ಟೈಮನ್ನು ಕಂಪ್ಲೀಟಾಗಿ ನಿಮಗೆ ಕಟ್ ಡೌನ್ ಮಾಡಲಿಕ್ಕಾಗ್ತದೆ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ಓದಿದ ನಂತರ ರಿಪ್ಲೈ ಮಾಡಲಿಕ್ಕೆ ಆಗೋದಾದರೆ ಮಾಡ್ತೇನೆ, ಇಲ್ಲಾದರೆ ಇವಾಗ ಹೊಸ ಫೀಚರ್ ಕೊಟ್ಟಿದ್ದಾರೆ ವಾಯ್ಸ್ ಮೆಸೇಜ್ ಹಾಕಲಿಕ್ಕೆ, ಅದನ್ನು ಕೂಡ ಹಾಕ್ತೇನೆ. ಹಾಗೆ ಆಗದಿದ್ದರೆ ಜಸ್ಟ್ ಲೈಕ್ ಆದರೂ ಮಾಡ್ತೇನೆ ಆಯಿತಾ. ನನಗೆ ಟೈಮ್ ಸಿಗ್ತಾ ಇಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.